ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಎಂ.ಐ. ಅಥವಾ ಮಲ್ಲಪ್ಪ ಜೋತವ. ಗಾಂಧಿ ಭಾರತ ಗೊತ್ತಾಯ್ತು ನಮಗೆ. ಕಾಂಗ್ರೆಸ್ಸಿಗರ ಈ ಸಮ್ಮೇಳನ ನಾಳೆ ಬೆಳಗಾವಿಯಲ್ಲಿ ಆಗ್ತದೆ. ಗಾಂಧೀಜಿಯವರು 1924ರಲ್ಲಿ ಇಲ್ಲಿಯ ಅಧ್ಯಕ್ಷರಾಗಿದ್ದರು. ಅದು ಒಮ್ಮೆ ಅನ್ನುವಂಥದ್ದೊಂದು ಐತಿಹಾಸಿಕ ಸತ್ಯ. ಆ ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದ ವೈಭವದಿಂದ ಗಾಂಧೀಜಿಯವರ ಈ ಒಂದು ಶತಮಾನದ ಸಮಯವನ್ನು ಕಳೆದಿರುವಂಥ ಸಮಯದಲ್ಲೇ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ, ಅದು 20 ಕೋಟಿಗಳಲ್ಲಿ ಖರ್ಚು ಮಾಡ್ತಾಯಿದೆ. ಒಂದು ವೇಳೆ ಇವತ್ತು ಗಾಂಧೀಜಿ ಇದ್ದಿದ್ರೆ ಈ 20 ಕೋಟಿಗಳನ್ನು ಖರ್ಚು ಮಾಡಲಿಕ್ಕೆ ಹಂಚ್ತಿದ್ರ ಅಥವಾ ಹಚ್ತಿದ್ರ? ಯಾಕಂದ್ರೆ ಗಾಂಧಿ ತತ್ವ ನಿಮ್ಗೆ ಗೊತ್ತದ, ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್. ಇದು ತದ್ವಿರುದ್ಧವಾದಂಥದ್ದು. 20 ಕೋಟಿಗಳನ್ನು ಖರ್ಚು ಮಾಡೋ ಅವಶ್ಯಕತೆ ಇತ್ತ ಅಂದರೆ ಸಹಜವಾಗಿ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿ ಅವರಾಗಿರ್ಬೋದು, ಇದನ್ನು ನೆನಪು ಮಾಡ್ತಾಯಿದ್ದೀವಿ. ಹಿಂದಿನ ಒಂದು ಇತಿಹಾಸವನ್ನು ನಾವು ಸಂಸ್ಕರಣೆ ಮಾಡ್ತಾಯಿದ್ದೀವಿ, ಜನರಿಗೆ ತಿಳಿಸ್ತಾ ಇದ್ದೀವಿ, ಜಗತ್ತಿಗೆ ತಿಳಿಸ್ತಾ ಇದ್ದೀವಿ ಗಾಂಧಿ ಅಂದರೆ ಯಾರು ಅಂತ. ಅದಕ್ಕಷ್ಟು ಆಗೋದಿಲ್ಲಪ್ಪ ಅನ್ನೋಂಥ ಮಾತು ಇವತ್ತು ದುಡ್ಡಿನ ಮೌಲ್ಯ ಅದು ಇದು ಏನೋ ಹೇಳ್ಬೋದು, ಕಾರಣ ಕೊಡ್ಬೋದು. ಆದರೆ ಇಂಥ ಕಾರ್ಯಕ್ರಮಗಳು ಮಾತ್ರ, ವೈಭವೋಪೇತ ಕಾರ್ಯಕ್ರಮಗಳು ಮಾತ್ರ ಎಂದೂ ಮಾಡಿಕೊಡ್ತಿರಲ್ಲ ಗಾಂಧೀಜಿಯವರು. ಆ ದಿಶೆಯಲ್ಲಿ ಇದೊಂದು ರೀತಿಯಿಂದ ಅದಕ್ಕೆ ಹೇಳ್ತಾರಲ್ಲ, ನಮ್ಮ ಜಗದೀಶ್ ಶೆಟ್ಟರ್ ಬೆಳಗಾವಿಯ MP ಹೇಳ್ತಾ ಇದ್ದಾರೆ, ಇದು ನಕಲಿ ಗಾಂಧಿಗಳ ಕಾಂಗ್ರೆಸ್, ಅಸಲಿ ಇವರು ಗಾಂಧಿಗಳು ಇಲ್ಲೇ ನಕಲಿ ಗಾಂಧಿಗಳ ಕಾಂಗ್ರೆಸ್ ಸಮಾವೇಶ. ಆಗಿನ ಕಾಂಗ್ರೆಸ್ಸಿಗೂ ಈಗಿನ ಕಾಂಗ್ರೆಸ್ಸಿಗೂ ಸಂಬಂಧವೇ ಇಲ್ಲ. ಅದೇ ಬೇರೆ ಇದೇ ಬೇರೆ. ಯಾರ್ದು ದುಡ್ಡು ಎಲ್ಲವನ್ನ ಜಾತ್ರೆ ಮಾಡುತ್ತಿದ್ದಾರೆ, ಒಂದು ವ್ಯಾಖ್ಯಾನ ಮಾಡ್ತಿದ್ದಾರೆ. ಯಾರ್ದು ದುಡ್ಡು ಅಂದರೆ ಜನಸಾಮಾನ್ಯ ದುಡ್ಡು ಜಾತ್ರೆ ಮಾಡ್ತಾಯಿದ್ದಾರೆ ಅಂತ ಹೇಳಿ ಭಾಳ ಒಳ್ಳೆ ಮಾತು ಹೇಳಿದ್ರಿ. ಅದಕ್ಕೆ ನಮ್ಮ ಡಿ ಸಿ ಅವರೇನು ಉತ್ತರ ಕೊಟ್ಟಿದ್ದಾರೆ. ಮೊಹಮ್ಮದ್ ಹುಸೇನ್ ಅವರು ಗಾಂಧೀಜಿ ನೇತೃತ್ವದಲ್ಲಿ 1924ರಲ್ಲಿ ನಡೆದ ಅಧಿವೇಶನದ ಮಹತ್ವವನ್ನು ವಿಶ್ವಮಟ್ಟದಲ್ಲಿ ಬಿಂಬಿಸಲು ಸರ್ಕಾರದಿಂದ ವೈಭವಯುತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಗಾಂಧಿ ಏನಿದ್ರು ಜಗತ್ತು ಸಲುವಾಗಿ ನಾವು ವೈಭವೋಪೇತ ಇಂಥ ಶಬ್ದ ಬಳಸ್ತಾ ಇದ್ದಾರೆ ಅವರು. ಯಾಕಂದರೆ ವೈಭವಯುತವಾದಂಥದ್ದು ನಾವು ಮಾಡ್ತಾಯಿದ್ದೀವಿ. ಅಂದ್ರೆ ಗಾಂಧೀಜಿಯವರು ಯಾವುದನ್ನು ವಿರೋಧಿಸ್ತಿದ್ರೋ ಇಲ್ಲೇ ಶುರು ಆಗಿಬಿಡ್ತದೆ. ಅದು ಇಲ್ಲೇ ವಿರೋಧ ಇರಲಿ, ಮಾಡ್ತಾ ಇದ್ದಾರೆ, ಮಾಡಲಿ. ಗಾಂಧಿ ಅಂದ್ರೆ ಏನು ಗೊತ್ತಾಗಲಿ ಜಗತ್ತಿಗೆ ಅನ್ನೋಂಥದ್ದು ಒಂದು ಮಾತಿದ್ದರೂ ಸಹಿತ ಇದು ಅವಶ್ಯಕ, ಇಷ್ಟು ದೊಡ್ಡದು ಮಾಡೋದು ಅಂತ ಒಂದು ನೆನಪಿಸಬೇಕಾಗಿದೆ ಗಾಂಧೀಜಿಯವ್ರನ್ನ. ಅದಕ್ಕಿಂತ ಮುಖ್ಯವಾಗಿ ಇವತ್ತೇನೋ ಮೀಟಿಂಗ್ದಲ್ಲಿ ಮಾತಾಡ್ತಿದ್ದಾರೆ 2 ವಿಷಯಗಳನ್ನು ತೊಗೊಂಡು, ಒಂದು ಆರ್ಥಿಕ, ಇನ್ನೊಂದು ಸಾಮಾಜಿಕ ಅಂತೇಳಿ. ಆ 2 ವಿಷಯಗಳ ಮೇಲೆ ಚರ್ಚೆ ಮಾಡೋರಿದ್ದಾರೆ. ನಿರ್ಣಾಯಕ ಸವಾಲುಗಳಿದ್ದಾವೆ, ಒಂದು ರಾಜಕೀಯ, ಇನ್ನೊಂದು ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಮೇಲೆ. ಯಾಕಂದರೆ ಇವಾಗ ಸಾಮಾಜಿಕ ಪರಿಸ್ಥಿತಿ, ಹಿಂದುತ್ವ ಮತ್ತೇನೋ ಮಾಡಿ ಅಲ್ಲಲು ಕಲ್ಲೋಳದ ಜಗಳಗಳಿದ್ದಾವೆ, ವೈರತ್ವಗಳು ಬೆಳೀತಾ ಇದ್ದಾವೆ. ಆರ್ಥಿಕವಾಗಿ ಪೂರ್ತಿ ದಿವಾಳಿ ಇದ್ದಿದ್ದೀವಿ. ಗಾಂಧೀಜಿಯವರಿದ್ರೆ ಈ ಅರ್ಥನೀತಿಯನ್ನು ಒಪ್ಕೊಳ್ತಾ ಇರಲಿಲ್ಲ. ಇವತ್ತು ಸ್ವತಃ ಕಾಂಗ್ರೆಸ್ಸು ಒಪ್ಪಿದ ತಪ್ಪನದು. ಕಾಂಗ್ರೆಸ್ಸಿಗರು ಹಿಂದಲ್ಲ, ನಮ್ಮ ನೆಹರೂಜಿಯವ್ರ ಕಾಲದಿಂದ ತಪ್ಪು ನಿರ್ಧಾರ ತೆಗೆದುಕೊಳ್ತಾ ಬಂದಿದ್ದಾರೆ. ಅದರಲ್ಲಿ 2 ಮಾತೇ ಇಲ್ಲ. ಇವತ್ತು ಇವ್ರು ಏನು ಮಾಡೋರಿದ್ದಾರೆ, ಇದನ್ನು ಅರ್ಥನೀತಿ ಮುಂದುವರಿಸಲು ಅವರು. ಈಗ ರಾಹುಲ್ ಗಾಂಧಿ ಅವ್ರಿಗೆ ಏನು ಹೊಸ ಐಡಿಯಾ ಅದ? ಒಂದು ಹೊಸ ಐಡಿಯಾ ಇದ್ದಿದ್ದಾರೆ ರಾಹುಲ್ ಗಾಂಧಿ ಅವ್ರಿಗೆ. ಕರ್ನಾಟಕದಲ್ಲಿ ಅವ್ರ ಸರ್ಕಾರ ಇತ್ತು, ರೈತರಿಗೆ ಮಾರ್ಕೆಟ್ ಮಾಡಿಕೊಡ್ತಿದ್ರು. ಅವರು ರೈತರಿಗೆ ಬೆಂಬಲ ಬೆಲೆ ಕೊಡ್ತಾಯಿದ್ರು. ಪ್ರತಿಯೊಂದು ಹಳ್ಳಿಗೆ ಗೋಡೌನ್ ಕಟ್ಟಿಸ್ಕೊಡ್ತಾಯಿದ್ರು, ಕೆರೆ ಕಟ್ಟಿಸ್ಕೊಡ್ತಾಯಿದ್ರು, ನೀರಾವರಿ ವ್ಯವಸ್ಥೆ ಮಾಡಿಕೊಡ್ತಾಯಿದ್ರು. ಅಂಥ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಗ್ಯಾರಂಟಿನೂ ಕೊಟ್ಟರು. ಅದ್ರ ಗ್ಯಾರಂಟಿ ಪರಿಹಾರ ಅಲ್ಲ, ಉದ್ಯೋಗ ಸೃಷ್ಟಿಸುವುದಲ್ಲ, ಅದು ಅಡ್ಡಿ ಇಲ್ಲ, ಸಮಾಧಾನಕರ ಬಹುಮಾನ ಇದ್ದಂಗೆ ಅದು. ಯಾಕಂದರೆ BJPಗಿರಂತೆ ಪೂರ್ತಿ ದಿವಾಳಿ ಎಬ್ಬಿಸಿಬಿಟ್ಟಿದ್ದಾರೆ ದೇಶವನ್ನು. ಅಟ್ಲೀಸ್ಟ್ ಇವರು ಕುಡಿದು ಕೂತಿದ್ದು ಕೊಡ್ತಾಯಿದ್ದಾರೆ. ಅವ್ರು ನಾವು ಕೊಡ್ತಾಯಿದ್ದೀವಲ್ರಿ, 5 ಕಿಲೋ ಅಕ್ಕಿ ಕೊಡ್ತಾಯಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ರೈತರಿಗೆ 4 ತಿಂಗಳಿಗೆ 2,000 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಮಾಡೋದು ಅದನ್ನು. ಇನ್ನು ಯಾಕೆ ಮಾತನ್ನು ಚರ್ಚೆ ಮಾಡ್ತಾಯಿದ್ದೀನಿ ಅಂದರೆ, ಸಾಮಾಜಿಕ ಆರ್ಥಿಕ ನೆಲೆಗಟ್ಟಿನಲ್ಲೇ ಮಾತಾಡೋದು, ಚರ್ಚೆ ಮಾಡೋದು ಯೋಗ್ಯದ. ಅದು ಏನು ಪರಿಹಾರ ಏನದು? ರೈತರಿಗೆ ಪರಿಹಾರ ಅದನ್ನು, ಮಹಿಳೆಯರಿಗೆ ಇದು ಪರಿಹಾರ ಅದನ್ನು, ಮಕ್ಕಳಿಗೆ ಶಿಕ್ಷಣದ ಪರಿಹಾರ ಅದನ್ನು, ಆರೋಗ್ಯದ ಪರಿಹಾರ ಅದನ್ನು, ಎಲ್ಲರಿಗೂ ಆರೋಗ್ಯ ಹೋಗ್ತದೆ ಎಲ್ಲಾದರೂ ಇಟ್ಟಿದ್ರೆ ಏನೂ ಇಲ್ಲ. ಇದು ಬದಲಾವಣೆ ಹೇಗೆ ಬದಲಾವಣೆ ಮಾಡೋರು? ನಿಮ್ಮ ಮನಮೋಹನ್ ಸಿಂಗ್ರು ಶುರು ಮಾಡಿದ್ರು ಅದನ್ನು. ಮೊದಲು ನೆಹರು ತಪ್ಪಿದ್ರು ಆರ್ಥನೀತಿಯನ್ನು ಹೆಜ್ಜಿಡುವಲ್ಲೇ. 2ನೇ ಮನಮೋಹನ್ ಸಿಂಗ್ ರೀತಿ ಪೂರ ದಿವಾಳಿ ಬಿಸಿಬಿಟ್ರೆ ದೇಶನ. ಓಪನ್ ಮಾರ್ಕೆಟ್ ಮಾಡಿದ್ರು, ಎಲ್ಲಾದರೂ ಓಪನ್ ಮಾರ್ಕೆಟ್ ಅದಾಗ ಎಲ್ಲರಿಗೂ ಉದ್ಯೋಗ ಏನು ಸಿಗ್ತಾ ಇದ್ದಾವೆ? ಯಾವ ಖಾಸಗೀಕರಣದ ಮನುಷ್ಯ ಅಥವಾ ಯಾವ ಕಾರ್ಪೊರೇಟ್ ಎಷ್ಟು ಉದ್ಯೋಗ ಕೊಟ್ಟಿದ್ದಾನೆ ಈ ದೇಶಕ್ಕೆ? ಅಟ್ಲೀಸ್ಟ್ ನೆಹರು ಅವ್ರ ಸರ್ಕಾರದ ಉದ್ಯೋಗ ಆದರೂ ಕೊಟ್ಟು ಸರ್ಕಾರಿ ನೌಕರಿಗಳನ್ನು
ಇವ್ರು ಅದನ್ನು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂದಾಗ ಇವ್ರು ಏನು ನೀತಿ ಕೊಡೋರು, ಇವರಾದ್ರೆ ಅದನ್ನು ಹೇಳ್ತಿರ್ತಾರೆ. ಇವರು ರಾಹುಲ್ ಗಾಂಧಿ ಅವ್ರು ನಾವು ನೋಡ್ತಾ ಇದ್ದೀವಿ. ಅವರು ಇಲ್ಲ ಒಂದಿಬ್ಬರು ಬೆಳೆಸೋ ಬದಲ ಕಾರ್ಪೊರೇಟ್ಗಳನ್ನು 100 ಮಂದಿನ ಬೆಳೆಸೋದು, ಬೇರೆ ಬೇರೆ ಕೊಡೋದು ಅಂತ ಹೇಳ್ತಾರೆ. ಅದು ಅದು ಕಾರ್ಪೊರೇಟ್ನ ಶ್ರೀಮಂತ ಮಾಡೋದು. ಅವ್ರು ಉದ್ಯೋಗ ಕೊಡಲಾರದವರು, ಇವರು ಅವ್ರು ಬೆನ್ನದ್ದು ಬಿಡಲಾರದವರು. ಅದರ ಬದಲಾಗಿ ಇವರಲ್ಲಿ ಯಾಕೆ ನೀವು ಅದು ತಿರುಗಿ ಹೊಳಿತಾ ಇಲ್ಲ ಅಂತ. ಇಲ್ಲಿಯ ಅಗ್ರಿಕಲ್ಚರ್ ಮುಖ್ಯದ. ಗಾಂಧೀಜಿಯವರು ಹೇಳ್ತಿದ್ದೂ ಅದನ್ನೆಲ್ಲ ಒಕ್ಕಲ್ತನಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಅವ್ರಿಗೆ ಮಾರ್ಕೆಟ್ ಕೊಡಬೇಕು, ದಲ್ಲಾಳಿ ಸಂಸ್ಕೃತಿನ ಕಡಿಮೆ ಮಾಡಬೇಕು. ಸಮಾಜ ಚಿಂತನೆ ಸರಳದ. ಇದಕ್ಕಿಂತ ದೊಡ್ಡ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಯಾಕೆ ಬದುಕಾಗಿ ಅನ್ನ ಬೇಕಲ್ರಿ. ಅನ್ನನೂ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ ಯಾವ ಸರ್ಕಾರಕ್ಕೂ. ನಿಮ್ಮ ಸರ್ಕಾರಕ್ಕೂ ಆಗಿಲ್ಲ, BJP ಇವತ್ತು ಬಂದಂತ ಅದಕ್ಕೂ ಇಲ್ಲ. 60-70 ವರ್ಷ ನೀವು ಆಳಿದ್ರಿ, ಒಂದು 50-60 ವರ್ಷ ಆಳಿದ್ರಿ. ಏನು ಪರಿಹಾರ ಮಾಡಿದ್ರಿ? ಗರೀಬಿ ಹಟಾವು ಅಂತಂದ್ರಿ, ಗರೀಬರನ್ನ ಹಟಾವು ಮಾಡಿದ್ರಿ. ಏನಾಗಿದಪ್ಪ ಈ ದೇಶಕ್ಕೆ? ಬಡತನ ಹೋಯ್ತಾನ, ಅಣೆಕಟ್ಟುಗಳು ಅದು ಒಳ್ಳೆಯ ಕೆಲಸಗಳು ಅದು ಇಲ್ಲ ಅಂತಲ್ಲ. ಆದರೆ ಈ ದೇಶಕ್ಕೆ ಏನು ಬೇಕಾಗಿತ್ತು ಪರಿಹಾರ ಅದು ಆಗಲೇ ಇಲ್ಲ. ನೀವು ತಪ್ಪಿದ್ರಿ, ಅವರಂತೆ ಮುಗಿದು ಹೋಗ್ಬಿಡ್ತು. ಅಪರಾಧ ಮಾಡಿದ್ದಾರೆ ಇವತ್ತು BJPಗರ. ಇನ್ನು ನೀವು ಮುಂದೆ ಒಂದು ತಪ್ಪಿ ಬಂದ್ರೆ, ಸಪೋಸ್ ನಿಮ್ಗೆ ಜನ ಬೆಂಬಲ ಕೊಟ್ಟರೆ ನೀವು ಗ್ಯಾರಂಟಿ ಅಂತ ಕೊಡ್ತೀರಿ, ಇಲ್ಲ ಅಂತಲ್ಲ. ಉದ್ಯೋಗ ಸೃಷ್ಟಿಗೆ ಏನು ಮಾಡ್ತೀರಿ? ಇಲ್ಲರಿ ಉದ್ಯಮ ಹುಟ್ಟಿಸ್ತೀವಿ, ಹಂಗೆ ಮಾಡ್ತೀವಿ, ಮಧ್ಯಮ ಉದ್ಯಮ ಹುಟ್ಟಿಸ್ತೀವಿ, ಸಣ್ಣ ಉದ್ಯಮ ಕೊಡ್ತೀವಿ, ಹಾಗೆ ಅದೆಲ್ಲ ಅಷ್ಟು ಸುರುಗಿ ಸುತ್ತೋ ಅವಶ್ಯಕತೆ ಏನದ ರೀ. ಅವು ಉದ್ಯೋಗ ಸೃಷ್ಟಿಸಿಕೊಟ್ಟು ನೆಹರು ಕಾಲದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಆಯ್ತು ರೀ? ಆಗಿರೋದಿಲ್ಲ ಅಂತಲ್ಲ, ಪ್ರಮಾಣ ಭಾಳ ಕಡಿಮೆ. ಮುಂದೆ ಹೋಗೋದಾದ್ರೆ ದೇಶ ಅದರಿಂದ ಮುಂದೆ ಹೋಗೋದಿಲ್ಲ. ಏನೋ ಒಂದಿಷ್ಟು ನಾವು ಕಾರ್ಖಾನೆಗಳನ್ನೋ ಮತ್ತೆ ಮಾಡಿದ ದೇಶ ಮುಂದೆ ಹೋಗೋದಿಲ್ಲ. ದೇಶ ಆರ್ಥಿಕವಾಗಿ ಭದ್ರ ಆಗಬೇಕು, ಸಾಂಸ್ಕೃತಿಕವಾಗಿ ಭದ್ರ ಆಗಬೇಕು. ಎಕ್ಸ್ಪೋರ್ಟ್ ಮಾಡೋ ಕ್ವಾಲಿಟಿ ನಮ್ಮಲ್ಲಿ ಏನದ ಅದು ತಿಳ್ಕೊಬೇಕು. ನಮಗೆ ಎಂದೂ ಯುರೋಪ್ ಖಂಡದ ರಾಷ್ಟ್ರಗಳ ಜೊತೆಗೆ ಟೆಕ್ನಿಕಲಿ ನಾವು ಕಾಂಪಿಟೇಷನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಮುಂದುವರೆದಿದ್ದಾರೆ. ಅಮೇರಿಕಾ ಅಂದರೆ ದೂರದ ಗೋಟಿ ಅದು. ಇವತ್ತು ಚೈನಾದವ್ರು ಹಗಲು ಪ್ರಯತ್ನ ಮಾಡ್ತಿದ್ದಾರೆ, ಅವ್ರಿಗೆ ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ಮತ್ತು ನಮಗೆ ಹೇಗೆ ಆಗ್ತದದು? ಅದಕ್ಕೆ ನಮ್ಮ ಲಿಮಿಟ್ ಏನದವ? ನಮ್ಮಲ್ಲಿ ಎಜುಕೇಷನ್ ಬೇಕಾಗಿದೆ ನಮ್ಮ ಮಕ್ಕಳಿಗೆ. ಅದೇ ಕಾಲಕ್ಕೆ ಎಜುಕೇಷನ್ನ ಎಲ್ಲರಿಗೂ ಬೇಕಾಗ್ಯದ, ಫ್ರೀಯಾಗಿ ಬೇಕಾಗ್ಯದ, ಎಲ್ಲರಿಗೂ ಕಲಿಬೇಕಾದ್ರೆ. ಶ್ರೀಮಂತರು ಬಡವರು ಎಲ್ಲರೂ ಇಲ್ಲದ್ರೆ ನಾವು ಯಾರು ಭೇದ ಭಾವ ಮಾಡೋದಿಲ್ಲ. ಅದರಿಂದ ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ರಿಸರ್ವೇಷನ್ ಏನು ಡಿಮಾಂಡ್ ಅದಲ್ಲ, ತಾಣ ಸತ್ತು ಹೋಗಿಬಿಡ್ತದೆ. ಎಲ್ಲರೂ ಸಮಾನಪ್ಪ, ಎಲ್ಲರೂ ಒಂದೊಂದು ಬಂದುಬಿಡ್ತದೆ. ಯಾಕಂದ್ರೆ ಯಾವಾಗ ನೀವು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಮತ್ತೆ ಅದಕ್ಕೂ ಹಾಕಿ ನೀವೆಲ್ಲ ಈ ಜಾತಿ ಅದನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರಪ್ಪ ಅಂದ್ರೆ ಅದು ಜಾತಿಗಳು ಮತ್ತೆ ಕ್ಲಾಸಿಫಿಕೇಷನ್ ಆಗ್ತಾವೆ. ಅದು ಬಿಟ್ಟು ನೀವು ಶಿಕ್ಷಣ ಒಂದ ಜೊತೆಗೆ ನೀರು ಒಂದು ಫ್ರೀ ಕೊಡ್ರಿ, ಔಷಧಿ 3 ಫ್ರೀ ಕೊಟ್ಟು ಉಳಿದೆಲ್ಲ ಬಂದ್ ಮಾಡಿ ನಡೀತದೆ. ಉದ್ಯೋಗ ಸೃಷ್ಟಿ ಮಾಡೋಕೆ ಮಾಡಿರಿ, ಅದನ್ನು ಅಗ್ರಿಕಲ್ಚರ್ಗೆ ಪ್ರಾಮುಖ್ಯತೆ ಕೊಡ್ರಿ. ಅದು ಮಾಡಾಗ್ತಾ ಇಲ್ಲ. ಹೇಳಿದ್ರೆ ಒಂದು ಜೋಕ್ ಅಂದು ಬಿಡ್ತೀರಿ. ಅದನ್ನು ನಾವು ಭಾಳ ಮುಂದೆ ಹೋಗಿದ್ವಿ, ಹಿಂದೆ ಬರೋಕ್ಕೆ ಸಾಧ್ಯ ಇಲ್ಲ. ನೀವು ಉಳಿದ್ರಲ್ಲ ಮುಂದೆ ಹೋಗಿ. ಏನಿದೆ ಉದ್ಯೋಗ 90% ಜನರಿಗೆ ಹೇಳ್ರು. ಈ ದೇಶದ 10% ಜನ ಸುಖದಿಂದಿದ್ದಾರೆ ಅಂದರೆ ಎಲ್ಲರೂ ಸುಖದಿಂದಿದ್ದಾರೆ. ನಾವು ವಿಮರ್ಶೆ ಮಾಡ್ಕೋಬೇಕಾಗ್ಯದ, ಚಿಂತನೆ ಮಾಡ್ಬೇಕಾಗ್ಯದ. ಇದು ಈ CWCಯಲ್ಲಿ ಡಿಸ್ಕಷನ್ ಆಗ್ತದೆ ಇವತ್ತಾ? ಇಲ್ಲ, ಕೇವಲ ಮೋದಿಯವ್ರು ಬೈದು, ಮೋದಿ ಟೀಕಾ ಮಾಡೋದು, ಅರ್ಥವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳೋದು. ಬೈದು ಸರಿ ರೀ, ಬೈರಿ, ಟೀಕಾ ಮಾಡಿರಿ, ತಪ್ಪಿಲ್ಲ. ಅದು ನಿಮ್ಮ ಪರಿಹಾರ ಏನದ? ಅದಕ್ಕೆ ಮೋದಿ ಬದಲಾಗ ಒಂದು 10 ಮಂದಿ ಮೋದಿ ತಯಾರು ಮಾಡ್ತೀವಿ ರೀ, ಇದು ಪರಿಹಾರನ? ಮೋದಿ ಬದಲಾಗ 1000 ಮಂದಿ ಮೋದಿ ಇವ್ರನ್ನ ತಯಾರು ಮಾಡ್ತೀವಿ, ಅದಾನಿ ಬದಲಾಗ ಮತ್ತೊಂದು 1000 ಮಂದಿ ಅದಾನಿ ತಯಾರು ಮಾಡ್ತೀವಿ. ಇದು ಸರಿಯಾದ ಉತ್ತರ? ನೀವು ಮತ್ತೆ ಅದಾನಿಗಳನ್ನು ತಯಾರು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ವಿನಃ ಜನಸಾಮಾನ್ಯರು ಅದಾನಿ ಮಟ್ಟಕ್ಕೆ ಇರೋ ಹಂಗೆ ನೀವು ಪ್ಲ್ಯಾನ್ ಮಾಡ್ತಾಯಿಲ್ಲ. ಜನಸಾಮಾನ್ಯರು ಎಲ್ಲಿ ಕಲ್ತಿಲ್ಲ, ಬುದ್ಧಿವಂತರಿಲ್ಲ, ಟೆಕ್ನಿಕಲ್ ಸೌಂಡ್ ಇಲ್ಲ. ನಮ್ಮ ಜನ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಉದ್ಯೋಗ ಮಾಡೋಕ್ಕೆ ಸಾಧ್ಯ ರೀ ಈ ಉದ್ಯೋಗಗಳಿಂದ. ಈಗ ಕಂಪ್ಯೂಟರ್ ತಂದಿದ್ದೀರಿ, ನಾವು ತಂದಿದ್ದೀವಿ. ಇವತ್ತು ಒಂದು ಕಂಪ್ಯೂಟರ್ 10 ಮಂದಿ ಉದ್ಯೋಗ ಸೋಳ್ತದೆ. ನಾವು ಸಣ್ಣವ್ರದಾಗ ಬ್ಯಾಂಕ್ಗಳಲ್ಲೇ, ಒಂದು ಬ್ಯಾಂಕ್ದಲ್ಲೇ ಕಡಿಮೆ 20-30 ಜನ ಕೆಲಸ ಮಾಡ್ತಾಯಿದ್ವಿ. ಇವತ್ತು 4-5 ಜನ ಆದ್ರೆ ಸಾಕು ಕಂಪ್ಯೂಟರ್ ಬಗ್ಗೆ ಜ್ಞಾನ ಇದ್ದಂಥವ್ರು. ಬಸ್ ಹಿಂಗೆ ಪ್ರತಿಯೊಂದು ಕ್ಷೇತ್ರದಾಗ ನಾವು ಬ್ಯಾಂಕಿಂಗ್ ಸೆಕ್ಟರ್ದಾಗ 4-5 16 ಲಕ್ಷ 17 ಲಕ್ಷ ದುಡಿತಾಯಿದ್ರು. ಇವತ್ತು 8 ಲಕ್ಷಕ್ಕೆ ಬಂದಿದ್ದಾರೆ. ಪ್ರತಿಯೊಂದು ಕ್ಷೇತ್ರ ಕಡಿಮೆ ಆಗ್ತಾ ಹೊರಡಿದ್ದಾರೆ. ಪಬ್ಲಿಕ್ ಸೆಕ್ಟರ್ದೆಲ್ಲ ನೀವು ಪ್ರೈವೇಟ್ರಿಗೆ ಕೊಡ್ತಾ ಇದ್ದೀರಿ ದುಡ್ಡಿಗೆ ಎಂಟ್ರಂಗೆ. ಮತ್ತು ನೀವು ಉದ್ಯೋಗ ಸೃಷ್ಟಿಯಾಗಿ ಮಾಡೋಕ್ಕೆ ಸಾಧ್ಯದ? ನೀವು ಅದ್ರ ಪರ್ಯಾಯವಾಗಿ ಹೇಳ್ತಾ ಇಲ್ಲ. ಎಲ್ಲ ಹೋಗ್ತಾಯಿದ್ರು, ಅವ್ರಿಗೆ ತಿರುಗ್ತಾ ಇದ್ದಾರೆ, ಮಾಡ್ತಾಯಿದ್ದಾರೆ, ಭೇಟಿ ಆಗ್ತಾಯಿದ್ದಾರೆ. ಆದರೆ ಅವ್ರಿಗೆ ಇಡೀ ದೇಶಕ್ಕೆ ಉದ್ಯೋಗ ಕೊಡೋ ಕ್ಷೇತ್ರ ಇನ್ನೂ ಹೊಳಿತಾ ಇಲ್ಲ ಅಂದರೆ ಏನು ಮಾಡಲಿಕ್ಕೂ ಸಾಕಿಲ್ಲ. ಪ್ರತಿಯೊಂದು ಹಳ್ಳಿಗಳಿಗೂ ಅದನ್ನ ಗಾಂಧೀಜಿಯವರು ಹೇಳ್ತಾಯಿದ್ರು, ಗುಡಿ ಕೈಗಾರಿಕೆ, ಸಣ್ಣ ಸಣ್ಣ ಕೈಗಾರಿಕೆಗಳು ಬೆಳೆಸ್ಬೇಕ್ರಿ, ಅಲ್ಲಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು, ಅವ್ರಿಗೆ ರೋಡ ನೀರು ಬೇಕು, ಅವ್ರಿಗೆ ಮಾಡಿಕೊಡ್ರಿ, ಸಾಧ್ಯತೆ ಅದ. ಅದು ಅವರು ತಲೆ ಪಡ್ಕೊಂಡು ಹನಿ ಪಡ್ಕೊಂಡು ಹೇಳಿದ್ದಾರೆ ನಿಮಗೆ. ಅವ್ರ ಜೀವನ ನಿಮ್ಮೊಂದು ಎಕ್ಸಾಂಪಲ್ ಅದ. ಸಿಂಪಲ್ ಲೈಫ್. 20-25 ಕೋಟಿ ರೂಪಾಯಿ ಖರ್ಚು ಮಾಡಕ್ಕೆ ಹೊಂಟಿದ್ದೀರಿ. ಅದೊಂದು ದುಡ್ಡು ಮತ್ತೆ ಅದಕ್ಕೆ ಬರ್ತಿತ್ತಿಲ್ಲ, ಶಿಕ್ಷಣಕ್ಕೆ ಬರ್ತಿತ್ತಿಲ್ಲ, ಅದು ಮತ್ತೆ ಅದಕ್ಕೆ ಉಪಯೋಗ ಮಾಡಕ್ಕೆ ಬರ್ತಿತ್ತಿಲ್ಲ ರೀ. ಮಾಡಿರಿ, ಗಾಂಧಿಯವ್ರು ನೆನಪು ಮಾಡಿಸ್ತಾ ಇದ್ದೀರಿ, ಮಾಡಿರಿ. ಆದರೆ ಅರ್ಥ ನೀತಿ ಏನದಲ್ಲ ಸಂಪೂರ್ಣವಾಗಿ ತಪ್ಪದ. ಇದು
ಇದು ಕೇವಲ ಕೆಲವೇ ನೀವಾದರೂ ಬಂದ್ರೆ ಕೆಲವು ಮತ್ತು ಈಗ ಒಬ್ಬರಿಬ್ಬರಿದ್ದಂಥ ಆದಾಯಗಳನ್ನು ಒಂದು ನೂರಾರು ಮಂದಿನ ಮಾಡ್ತೀರಿ ವಿನಃ ಜನಸಾಮಾನ್ಯರು ಇವತ್ತೇನು 1 ಕೋಟಿ ಹೆಚ್ಚು ಕಡಿಮೆ 100 ಕೋಟಿ ಅಂದ್ರೆ 40 ಕೋಟಿ ಜನಸಂಖ್ಯೆ ಅದ. ಅದ್ರಾಗ 40ರಾಗ ನೀವು ಎಲ್ಲೋ ಒಂದು ಮ್ಯಾಲಿನ 5 ಕೋಟಿ ಜನರಿಗೆ ಉದ್ಯೋಗ ಕೊಡ್ತೀರಿ ವಿನಃ ಇದು ಎಲ್ಲರಿಗೂ ಅಲ್ಲ. ಇದು ಅಷ್ಟು ಶತಸಿದ್ಧ. ಹೀಗಾಗಿ ಇವತ್ತು BJP ಟೀಕಾ ಮಾಡಲಿ ಏನು ಅಡ್ಡಿಯಿಲ್ಲ. ಅದಕ್ಕೆ ನಮ್ಮ DK ಶಿವಕುಮಾರ್ ಉತ್ತರ ಕೊಡೋಕೆ ಹೋಗಿದ್ದಾರೆ. ಅದಕ್ಕೆ ಇದೇನಿಲ್ಲ ನಕಲಿ ಗಾಂಧಿಗಳು ಅನ್ನೋದಕ್ಕೆ ಏನು ಕಾಂಗ್ರೆಸ್ ಪಕ್ಷದ ಶಕ್ತಿ ಏನು ಎಂಬುದು ನಮಗೆ ಗೊತ್ತಿದೆ, ನಮಗಿಂತ ಚೆನ್ನಾಗಿ BJP ಅವ್ರಿಗೂ ಗೊತ್ತಿದೆ ಅಂತ ಹೇಳ್ತಾರೆ. ಶಕ್ತಿ ಎದು ಶಕ್ತಿ ಬಡದಲ್ಲ ಅವ್ರು ಹೋಗಿ ಅವ್ರು ಬಿಡಿ ಅಲ್ಲ. ಅದಕ್ಕಾಗಿ ಗಾಂಧಿ ಭಾರತ ಇದಲ್ಲ, ಗಾಂಧಿ ಭಾರತ ಬೇರೆನದ. ಇವತ್ತಿನ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲ. ಇವತ್ತಿನ ಕಾಂಗ್ರೆಸ್ ಖರ್ಗೆ ಅವ್ರ ಕಾಂಗ್ರೆಸ್. ಒಂದು ಸಮಾಧಾನಪ್ಪ ಅಂತಂದ್ರೆ ಒಬ್ಬ ದಲಿತರು ಈ ಕಾಂಗ್ರೆಸ್ನ ಇವತ್ತು ಅಧ್ಯಕ್ಷ ಆಗಿದ್ದಾರೆ. ಅದಕ್ಕೆ ನಾವು ಹ್ಯಾಟ್ಸಪ್ ಹೇಳಬೇಕಂತ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಅಧ್ಯಕ್ಷರು ಮಾಡಿದ್ದಕ್ಕಾಗಿ ಅದು ಅನಿವಾರ್ಯ ಕಾರಣದಿಂದ ಆಗ್ಯದ. ಇವತ್ತು ಅದು ಸತ್ಯದ. ಏನೂ ಆಗಲಿ ಒಂದು ಘಟಿಸ್ಬೇಕಾದ್ರೆ ಅನಿವಾರ್ಯ ಇರ್ತದೆ. ಆ ಎಲ್ಲ ನೆಲೆಯಲ್ಲಿ ಇವತ್ತಿನ ಗಾಂಧಿ ಭಾರತ ಬೆಳಗಾವಿಯಲ್ಲಿದ್ದಂಥದ್ದು ಇವತ್ತಿನ ನಕಲಿ ಕಾಂಗ್ರೆಸ್ಸಿಗರಿಂದ ಅಸಲಿ ಕಾಂಗ್ರೆಸ್ನ ಮುಟ್ಟಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಸಲಿ ಕಾಂಗ್ರೆಸ್ನ ಆಗ್ಬೇಕಾದ್ರೆ ನಾವು ಮೊದಲು ಮಾಡಬೇಕಾಯ್ತು ಒಂದೇ ಕೆಲಸ ಏನಪ್ಪ ಅಂತಂದ್ರೆ ಪ್ರತಿ ರೈತ ಅಂದ್ರೆ ಬೆಂಬಲ ಬೆಲೆ ಕಾನೂನು ಆಗಬೇಕು, ಪ್ರತಿ ಹಳ್ಳಿಗೆ ನೀರಿನ ವ್ಯವಸ್ಥೆ ಆಗಬೇಕು, ಕುಡಿಯುವ ನೀರಿಂದು ಮತ್ತು ಒಕ್ಕಲ್ತನ ಬೇಕಂತ ನೀರಿಂದು, ಮತ್ತು ಜೊತೆಗೆ ಗೋಡೌನ್ ಆಗಬೇಕು. ಇಷ್ಟ ಆಯ್ತಪ್ಪ ಅಂತಂದ್ರೆ ಮತ್ತು ಶಾಲೆನೂ ಆಗಬೇಕು. ಇವು ಬೇಸಿಕ್ ನೀಡ್ಸ್. ಇವು ಮಾಡಿದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಗಾಂಧೀಜಿಯವರ ಫಾಲೋವರ್ಸ್ ನೀವು, ಗಾಂಧೀಜಿಯವರ ಹೆಜ್ಜೆಯಲ್ಲಿ ಹೆಜ್ಜೆ ಇಡೋರನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಮತ್ತು ನಮ್ಮ ಜಗದೀಶ್ ಶೆಟ್ಟರ್ ಅವರು ಇವತ್ತು ನಕಲಿ ಕಾಂಗ್ರೆಸ್ಸಿಗರು ಏನೋ ಕರಿತಾ ಇದ್ದಾರೆ. ಕರೀಲಿ, ನಿಂದಕರು ಇರಬೇಕು ಅಂತೇಳಿ. ಹಾಗಾಗಿ ಅವರು ಇರಬೇಕು, ಅವ್ರು ಇರಬೇಕು, ನಾವು ಶುದ್ಧ ಇರ್ತೀವಿ, ಟೀಕೆ ಮಾಡೋರು ಬೇಕು. ಇವತ್ತಿನ ನಕಲಿ ಕಾಂಗ್ರೆಸ್ಸಿಗರು ನೀವು ಅಸಲಿಯಾಗಿ ತೋರಿಸಿದವ್ರಿಗೆ ಅಂತ ಹೇಳ್ತಾ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.